ರೂಪಾಂತರ ಕೊರೋನಾ ಬೆಂಗಳೂರಿಗೂ ಕೂಡ ಕಾಲಿಟ್ಟಿದೆ. ಯಾಕಂದರೆ ಸರ್ಕಾರ ಒಂದಿಷ್ಟು ಎಡವಟ್ಟುಗಳನ್ನು ಮಾಡ್ಕೊಂಡು ಬಂದಿದೆ. ಏನೂ ಆಗಲ್ವೇನೋ ಅನ್ನುವಂತಹ ರೀತಿಯಲ್ಲಿತ್ತು. ಆದರೆ ಕಡೆಗೆ ಪರಿಶೀಲನೆಯನ್ನು ನಡೆಸಿದ ನಂತರ ಜೆನೆಟಿಕ್ ಸೀಕ್ವೆನ್ಸನ್ನು ನೋಡಿದ ನಂತರ ಈಗ 3 ರೂಪಾಂತರ ಕೊರೋನಾ ಇರುವಂಥದ್ದು ಪತ್ತೆಯಾಗಿದೆ. ಇದಾದ ನಂತರ ನಡೆದಿರ್ತಕ್ಕಂತಹ ಅನೇಕ ಬೆಳವಣಿಗೆಗಳು ಕೂಡ ಇದ್ದಾವೆ. ಇವೆಲ್ಲವನ್ನು ಕೂಡ ವಿವರವಾಗಿ ತೋರಿಸ್ತೀನಿ. ಆ ಸುದ್ದಿಯನ್ನು ತೋರಿಸ್ತೀನಿ ಇವಾಗ. 3 ಬಂದಿದೆ. ಅವರೆಲ್ಲರನ್ನು ಕೂಡ ನೆಟ್ ಮಾಡಿದೀವಿ. ಅವ್ರಿಗೆಲ್ರಿಗೂ ಕೂಡ ಬೇಕಾದಂತ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಐಸೋಲೇಟ್ ಮಾಡಿದೀವಿ ಅವರ ಸಂಪರ್ಕಿತರಿಗೆ. ಬೆಂಗಳೂರಿಗೆ ಕಾಲಿಟ್ಟಿದೆ ಬ್ರಿಟನ್ ಭೂತ. ರೂಪಾಂತರಿಯ ಸವಾರಿ ಈಗ ಭಾರತದಲ್ಲೂ ಶುರುವಾಗಿದೆ. ಒಬ್ಬರಲ್ಲ ಇಬ್ಬರಲ್ಲ 3 ರೂಪಾಂತರಿ ಕೊರೋನಾ ಪಾಸಿಟಿವ್ ಬಂದಿದೆ. ಖುದ್ದು ಆರೋಗ್ಯ ಸಚಿವರೇ ಈ ಆಘಾತಕಾರಿ ಸುದ್ದಿಯನ್ನ ಇಂದು ಬಿಚ್ಚಿಟ್ಟಿದ್ದಾರೆ. ಕರ್ನಾಟಕದಲ್ಲಿ 3 ಅಂದ್ರೆ ನಿಮ್ಹಾನ್ಸ್ನಲ್ಲಿ ಟೆಸ್ಟ್ ಆಗಿರ್ತಕ್ಕಂಥ ಪಾಸಿಟಿವ್ಸ್ ಅಲ್ಲಿ 3 ಪಾಸಿಟಿವ್ ಬಂದಿದೆ. ಇಷ್ಟಕ್ಕೂ ಬ್ರಿಟನ್ನಿಂದ ಬೆಂಗಳೂರು ಸೇರಿದಂತೆ ರಾಜ್ಯಕ್ಕೆ ಬಂದವರಲ್ಲಿ 26 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಹೀಗೆ ಪಾಸಿಟಿವ್ ಬಂದವರ ಸ್ಯಾಂಪಲ್ನಿಂದ ವೈರಸ್ನ ಜೆನೆಟಿಕ್ ಸೀಕ್ವೆನ್ಸ್ ಪರಿಶೀಲಿಸಿದಾಗ 3 ರೂಪಾಂತರಿ ವೈರಸ್ ಅಟ್ಯಾಕ್ ಆಗಿರುವುದು ಗೊತ್ತಾಗಿದೆ. ಇಷ್ಟಾಗುತ್ತಿದ್ದಂತೆ ಸರ್ಕಾರ ಅವರ ಪ್ರಾಥಮಿಕ ಸಂಪರ್ಕಿತರು ಹಾಗೂ ದ್ವಿತೀಯ ಸಂಪರ್ಕಿತರ ಪತ್ತೆಗೆ ಕ್ರಮ ಕೈಗೊಂಡಿದೆ ಎಂದು ಡಾಕ್ಟರ್ ಸುಧಾಕರ್ ವಿವರಿಸಿದ್ದಾರೆ. ಯಾರು ಈ ಫ್ಲೈಟ್ಗಳಲ್ಲಿ ಬಂದಿದ್ದಾರಲ್ಲ, ಸಹ ಪ್ರಯಾಣಿಕರ ಜೊತೆ ಯಾರು ಪ್ರವಾಸ ಮಾಡಿದ್ದಾರೆ, ಪ್ರಯಾಣ ಮಾಡಿದ್ದಾರೆ, ಅಂತವರ ವಿವರಗಳನ್ನು ಕೂಡ ಸಿವಿಲ್ ಏವಿಯೇಷನ್ ಇಂದ ತೆಗೆದುಕೊಂಡಷ್ಟು ಜನರದು ಅವರ ಆಗುಹೋಗುಗಳು ಮತ್ತು ಅವರ ಪರಿಸ್ಥಿತಿ, ಅವರ ವಾಸ್ತವ ಪರಿಸ್ಥಿತಿ ಏನಿದೆ ಮತ್ತು ಅವರ ಪ್ರಾಥಮಿಕ ದ್ವಿತೀಯ ಸಂಪರ್ಕಗಳು, ಅವ್ರ ಬಗ್ಗೆ ಕೂಡ ಕಲೆ ಹಾಕಿ ಮಾಹಿತಿಯನ್ನು ಅವರನ್ನು ಕೂಡ ಸಂಪರ್ಕ ಮಾಡಿ ಅವ್ರಿಗೂ ಕೂಡ ಪರೀಕ್ಷೆಗಳನ್ನ ಮಾಡಬೇಕು ಅಂತ ಈಗಾಗಲೇ ನಾವು ತೀರ್ಮಾನ. ರೂಪಾಂತರಿ ಕೊರೋನಾ ಪಾಸಿಟಿವ್ ಬಂದವರಲ್ಲಿ ತಾಯಿ ಮತ್ತು ಮಗು ಬೆಂಗಳೂರಿನ ಉತ್ತರಹಳ್ಳಿಯ ವಸಂತಪುರದಲ್ಲಿ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಾಗಿದ್ದರು. 33 ವರ್ಷದ ಇನ್ನೋರ್ವ ಯುವಕನಿಗೂ ರೂಪಾಂತರಿ ಕೊರೋನಾ ಪಾಸಿಟಿವ್ ಬಂದಿದ್ದು, ಆತ ಜೆಪಿ ನಗರದ ನಿವಾಸಿ. ರೂಪಾಂತರಿ ಕೊರೋನಾ ಇರುವುದು ಗೊತ್ತಾಗುತ್ತಿದ್ದಂತೆ 3ರನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಸರ್ಕಾರ ರೂಪಾಂತರಿ ಕೊರೋನಾದ ಬಗ್ಗೆ ಅಧ್ಯಯನಕ್ಕೆ ಆದ್ಯತೆ ನೀಡಿದ್ದು, ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ರೂಪಾಂತರಿ ಕೊರೋನಾದ ಮೇಲೆ ನಿಗಾ ಇಡುವ ವ್ಯವಸ್ಥೆ ಮಾಡಿಕೊಂಡಿದೆ. ರೂಪಾಂತರ ಕೊರೋನಾ ಬೆಂಗಳೂರಿಗೆ ಕಾಲಿಡುತ್ತಿದ್ದಂತೆ ಕೋವಿಡ್ ಸೋಂಕಿತರು ವಾಸವಿದ್ದ ಅಪಾರ್ಟ್ಮೆಂಟ್ನ ನಿವಾಸಿಗಳಿಗೆ ತೊಂದರೆ ಶುರುವಾಗಿದೆ. ಇಡೀ ಅಪಾರ್ಟ್ಮೆಂಟ್ ವಾಸಿಗಳನ್ನ ಸಾಂಸ್ಥಿಕ ಕ್ವಾರಂಟೈನ್ ನಡೆಸಲು ಅಧಿಕಾರಿಗಳು ಮುಂದಾಗಿದ್ದರು. ಇದೇ ಕಾರಣಕ್ಕೆ ಸರ್ಕಾರದ ವಿರುದ್ಧ ಅಲ್ಲಿನ ನಿವಾಸಿಗಳು ತೀವ್ರ ಆಕ್ರೋಶ ಹೊರಹಾಕಿದರು. ಒಂದೊಂದು ದಿನ ಒಂದೊಂದು ರೂಲ್ಸ್. ಯಾವ ರೂಲ್ಸ್ ನಾವು ಫಾಲೋ ಮಾಡಬೇಕು ಹೇಳಿ? ನೀವು ಯಾವ ರೂಲ್ಸ್ ಫಾಲೋ ಮಾಡ್ಬೇಕು? ನಾವು ಏನ್ ಗೌರ್ಮೆಂಟ್ ಇದು? ನಾನ್ ಕೇಳ್ತೀನಿ, ಏನ್ ಗೌರ್ಮೆಂಟ್ ಇದು? ಒಂದೊಂದು ದಿನ ಒಂದೊಂದು ರೀತಿ ಹೇಳ್ತೀರಾ. ಕೋವಿಡ್ ಟೆಸ್ಟ್ ಮಾಡಿಸದೆಯೂ ಬ್ರಿಟನ್ನಿಂದ ಬೆಂಗಳೂರಿಗೆ ಪ್ರಯಾಣಿಕರು ಬಂದಿದ್ದರು. ಈಗ ರೂಪಾಂತರ ಕೊರೋನಾ ಪಾಸಿಟಿವ್ ಬಂದಿರುವ ವ್ಯಕ್ತಿಗಳನ್ನ ಸಂಪರ್ಕಿಸಿದಾಗಲೂ ತಮಗೆ ವಿಮಾನ ನಿಲ್ದಾಣದಲ್ಲೂ ಯಾವುದೇ ಟೆಸ್ಟ್ ಮಾಡಿಯೂ ಇಲ್ಲ, ಟೆಸ್ಟ್ ರಿಪೋರ್ಟ್ ಕೂಡ ನೀಡಿರಲಿಲ್ಲ ಎನ್ನುತ್ತಿದ್ದಾರೆ. ಅಂದರೆ ಸರ್ಕಾರ ಕೊರೋನಾ ವಿಚಾರದಲ್ಲಿ ಮೈ ಮರೆತು ಕುಳಿತಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಬ್ರಿಟನ್ಗೆ ವಿಮಾನಯಾನ ನಿರ್ಬಂಧ ಹೇರಿದ ನಂತರವಷ್ಟೇ ಸರ್ಕಾರ ಎದ್ನೋ ಬಿದ್ನೋ ಎಂಬಂತೆ ಎಚ್ಚೆತ್ತುಕೊಂಡು ಟೆಸ್ಟ್ ನಡೆಸಿದೆ. ಅದಾಗಲೇ 3ರಲ್ಲಿ ರೂಪಾಂತರ ಕೊರೋನಾ ಪತ್ತೆಯಾಗಿದ್ದು, ಇನ್ನೆಷ್ಟು ಜನರಿಗೆ ಇದು ಹಬ್ಬಿದೆ ಎನ್ನುವ ಆತಂಕ ಶುರುವಾಗಿದೆ. ಶ್ರುತಿ ಜೊತೆ ಪ್ರಸನ್ನ, ಟಿವಿ9 ಬೆಂಗಳೂರು.